ಕೊಟ್ಟೂರಿನ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಾ? ಒಬ್ಬ ರಾಜ ಅಹಂಕಾರದಿಂದ ಬರ್ತಾನೆ. ಕಲ್ಲು ನಂದಿನ ಎದ್ದು ಹುಲ್ಲು ತಿನ್ನುವಂತ ಅಂತಾನೆ. ಆವಾಗ ನಂದಿ ಎದ್ದು ಹುಲ್ಲು ತಿನ್ನುತ್ತೆ. ನಂಬೋಕ್ಕೆ ಆಗ್ತಿಲ್ಲ ಅಲ್ವಾ? ಇದು ಕಟ್ಟುಕತೆಯಲ್ಲ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಅಧಿಪತಿ ಶ್ರೀ ಗುರು ಕೊಟ್ಟೂರೇಶ್ವರನ ಸ್ವಾಮಿಯ ಅಪ್ರತಿಮ ಇತಿಹಾಸ. ಸುಮಾರು 500 ವರ್ಷಗಳ ಹಿಂದೆ ಉತ್ತರ ಭಾರತದಿಂದ ಪಾದಯಾತ್ರೆ ಬೆಳೆಸುತ್ತಾ ಒಬ್ಬ ದಿವ್ಯ ಪುರುಷ ಈ ಮಣ್ಣಿಗೆ ಪಾದಾರ್ಪಣೆ ಮಾಡ್ತಾರೆ. ಅವರೇ ನಮ್ಮ ಕೊಟ್ಟೂರು ರಾಯ ಶ್ರೀ ಗುರು ಕೊಟ್ಟೂರೇಶ್ವರ. ಅವರು ಬಂದಾಗ ಈ ನಾಡು ಬರಡಾಗಿತ್ತು, ಜನರ ಮನಸ್ಸು ಶೂನ್ಯವಾಗಿತ್ತು. ಆದರೆ ಅವರು ಇಲ್ಲಿ ನೆಲೆ ನಿಂತ ಮೇಲೆ ಈ ಮಣ್ಣು ಜ್ಞಾನ ಮತ್ತು ಅನ್ನದ ಕೇಂದ್ರವಾಯಿತು. ಗುರುಗಳ ಮಹಿಮೆ ಎಂಥದ್ದು ಗೊತ್ತಾ? ಒಮ್ಮೆ ದಾಸೋಹಕ್ಕೆ ತುಪ್ಪದ ಕೊರತೆಯಾದಾಗ ಬರೀ ನೀರನ್ನೇ ತುಪ್ಪವಾಗಿ ಬದಲಿಸಿದ ಮಹಾಯೋಗಿ ಇವರು. ಅಷ್ಟೇ ಯಾಕೆ, ಅಂದು ದೆಹಲಿ ಬಾದ್ಶಾ ಅಕ್ಬರ್ ಇವರ ಶಕ್ತಿಯನ್ನು ಪರೀಕ್ಷಿಸಲು ಬಂದಾಗ ಕಲ್ಲಿನ ನಂದಿಯೇ ಜೀವ ತಳೆದು ಹುಲ್ಲು ತಿನ್ನುವಂತೆ ಮಾಡಿದ ಪವಾಡ ಪುರುಷರು ಈ ಕೊಟ್ಟೂರೇಶ್ವರ ರಾಯ. ಇಲ್ಲಿ ಜಾತಿ ಅನ್ನೋ ಭೇದ ಭಾವ ಇಲ್ಲ, ಧರ್ಮ ಅನ್ನೋ ಅಡ್ಡುಗೋಡೆ ಇಲ್ಲ. ಹಿಂದೂಗಳಿಗೂ ಇವರೇ ಗುರು, ಮುಸ್ಲಿಂ ಬಾಂಧವರಿಗೆ ಇವರು ಕೊಟ್ಟೂರು ಶಾ. ಲಕ್ಷಾಂತರ ಭಕ್ತರು 100 ಕಿಲೋಮೀಟರ್ ಪಾದಯಾತ್ರೆ ಬೆಳೆಸಿ ಬರೋದು ಏನೋ ಒಂದು ಲಾಭಕ್ಕಾಗಲ್ಲ. ಆ ಕೊಟ್ಟೂರು ರಾಯನ ದರ್ಶನವಾದರೆ ಸಾಕು, ಬದುಕಿನ ಎಲ್ಲ ಸಮಸ್ಯೆಗಳು ಸಂಕಷ್ಟಗಳು ಕರಗಿ ಹೋಗುತ್ತವೆ ಅನ್ನೋ ಅಚಲ ನಂಬಿಕೆಗೆ. ಇನ್ನು ಜಾತ್ರೆಯ ದಿನ ಆ ಬೃಹತ್ ತೇರು ಬೀದಿಯಲ್ಲಿ ಸಾಗಿ ಬರುವಾಗ ಆಕಾಶದಲ್ಲಿ ಗರುಡ ಹಾರಾಡುತ್ತೆ. ಆ ಕ್ಷಣ ಲಕ್ಷಾಂತರ ಭಕ್ತರ ಹರ ಹರ ಮಹಾದೇವ ಅನ್ನೋ ಜೈಕಾರ ಮುಗಿಲು ಮುಟ್ಟುತ್ತೆ. ಮೈ ಜುಮ್ ಎನಿಸುವ ಆ ದೃಶ್ಯ ನೋಡೋದೇ ಒಂದು ಪುಣ್ಯ. ಇಂದಿಗೂ ಕೊಟ್ಟೂರ ರಾಯ ಜೀವ ಸಮಾಧಿಯ ರೂಪದಲ್ಲಿ ಭಕ್ತರನ್ನು ಕಾಯ್ತಿದ್ದಾರೆ ಅನ್ನೋದಕ್ಕೆ ಈ ಸಂಭ್ರಮವೇ ಸಾಕ್ಷಿ. ನೀವು ಕೊಟ್ಟೂರು ಜಾತ್ರೆಗೆ ಹೋಗ್ತಿದ್ರೆ ನಿಮ್ಮ ಅನುಭವನ ಕಮೆಂಟ್ ಮಾಡಿ. ಹೋಗಿಲ್ಲ ಅಂದರೆ ಈ ಬಾರಿ ರಥೋತ್ಸವಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ. ಕೊಟ್ಟೂರು ರಾಯ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಶರಣು ಶರಣಾರ್ಥಿ.